ನಮಗೆ ಶಬೀರ್ ಅವರು ಅವ್ರ ಮನೆಯಿಂದ ಸ್ಪೆಷಲ್ಲಾಗಿ ರೆಡಿ ಮಾಡ್ಕೊಂಡು ತಂದಿದ್ದು ನಮ್ಕೀನ್ ಚಾಯ್ ಆ್ಯಂಡ್ ಇದು ರೋಟಿ. ನಮ್ಕೀನ್ ಅಂದರೆ ಸಾಲ್ಟೆಡ್. ಸೊ ಇವ್ರದ್ದು ಇಲ್ಲಿ ಕಾಶ್ಮೀರಿ ಲೋಕಲ್ ಬ್ರೇಕ್ಫಾಸ್ಟ್ ಇದೇ ಇರುತ್ತೆ. ಯಾರು ಇಡ್ಲಿ ದೋಸೆ ಅದೆಲ್ಲ ಇರಲ್ಲ. ಸ್ಪೆಷಲ್ ಚಾಯ್ ಮತ್ತು ರೋಟಿ ಜೊತೆ ಒಂದ್ಸಲ ಎಂಜಾಯ್ ಮಾಡ್ಬೋದು. ಇದನ್ನು ಹೀಗೆ ಡಿಪ್ ಮಾಡಿ ತಿನ್ನಬೇಕು. ನಾವು ಬೆಳಗ್ಗೆನೇ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಆ್ಯಂಡ್ ಇವಾಗ ಹೊರಟಿದ್ದೀವಿ. ಕಾಶ್ಮೀರ್ ಅಲ್ಲ, ಇದೊಂದು ಸ್ಪೆಷಲ್ ಪ್ಲೇಸ್. ಅದು ನಮಗೆ ಶಬೀರ್ ಅವ್ರು ಕರ್ಕೊಂಡು ಹೋಗ್ತಿದ್ದಾರೆ. ಗುಡ್ ಮಾರ್ನಿಂಗ್. ಸೊ ಎಲ್ಲಿ ಹೋಗ್ತಿದ್ದೀವಿ ಅಂತ ನಾನು ತೋರಿಸ್ತೀನಿ ಮುಂದೆ. ಇವಾಗ ಅನಂತ್ನಾಗ್ ಹೈವೇ ಶ್ರೀನಗರ್ ಟು ಪೆಹಲ್ಗಾಮ್ ಹೋಗೋ ರೂಟ್ ಇದು. ಆ್ಯಂಡ್ ಇಲ್ಲಿ ಈ ಕಡೆ ಎಲ್ಲ ಫಾರ್ಮ್ ಫೀಲ್ಡ್ ಅಂದರೆ ಹಾರ್ವೆಸ್ಟ್ ಮಾಡ್ತಾರೆ. ಈ ಸೀಸನಲ್ಲಿ ಇರಲ್ಲ. ಸೊ ಮಾರ್ಚ್ ಇಂದ ಇವ್ರದ್ದು ಹಾರ್ವೆಸ್ಟಿಂಗ್ ಟೈಮ್. ನೋಡ್ಬೋದು ಆ ಗ್ರೀನ್ ಎಲ್ಲ, ಅದ್ರ ಮಧ್ಯದಲ್ಲಿ ಹೂವು ಇರುತ್ತೆ. ಸೊ ಹೂವದ ಪೆಟಲ್ಸ್ ಒಳಗೆ ನಿಮಗೆ ಕೇಸರ್ ಸಿಗುತ್ತೆ. ಸೊ ಇಲ್ಲೇ ಬೆಳೆಯೋದು ಇದು ಕೇಸರ್. ಈ ಥರ ಫ್ಲವರ್ ಇರುತ್ತೆ. ಆ್ಯಂಡ್ ಇದು ಮಧ್ಯದಲ್ಲಿ ಕಾಣಿಸ್ತಿದೆಯಲ್ಲ ಅದ್ರ ಒಳಗಿರೋದು ಅದು. ಪೆಹಲ್ಗಾಮ್ ಹೋಗೋ ರೋಡಲ್ಲಿ ತುಂಬ ಕೇಸರ್. प्योर केसर होता है, हमारी खेती का होता है. इसको आप पहचान कैसे करोगे? एक पीस खा के देखो, हल्का सा कड़वा लगना चाहिए मैडम. पूरा कश्मीर घूमोगे ना, खाली यहाँ भी खेती हो, कहीं पे नहीं. ನೋಡಿ ಕೇಸರಿ ಇದು ಎಂಡಲ್ಲಿ ಈ ಥರ ಅಗಲ ಇರಬೇಕು, ಲಾಸ್ಟಲ್ಲಿ ಮುಂದೆ ಈ ಥರ ಇರಬೇಕು. ಇದು ಹೂವಿಂದ ಬರುವಂಥದ್ದು, ಅದಕ್ಕೆ ಈ ಶೇಪಲ್ಲಿರುತ್ತೆ. ನಿಮಗೆ ಒರಿಜಿನಲ್ ಅಂದರೆ ಒಂಚೂರು ತಿಂದು ನೋಡಿದ್ರೆ ಅದು ಕೈ ಬರುತ್ತೆ. ಸೊ ಇದು ಸ್ಮೆಲ್ ತುಂಬ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿ. ಆ್ಯಂಡ್ ಒಂದು ತಿಂದು ನೋಡೋಣ. ಸೊ ಯಾರ್ ಸೊ ನಮಗೆ ಕರ್ಕೊಂಬಂದಿದ್ದಾರೆ ಕೇಸರ್ ತಗೊಳಕ್ಕೆ. ಸೊ ನೋಡ್ಬೋದು ಅದು ಒರಿಜಿನಲ್ ಅಂದರೆ ನಿಮಗೆ ಟೇಸ್ಟಲ್ಲಿ ಖಾವಾ ಕುಡಿದ್ವಲ್ಲ ಅದು ಹೀಗೆ ಪೌಡರ್ ಸಿಗುತ್ತೆ. ब्लूबेरीज, इधर ही ये सब यहाँ का है, कश्मीर का. यहाँ का ये क्या है? क्रैनबेरीज है मैडम. क्रैनबेरीज, ब्लैकबेरीज, ब्लूबेरीज, मोस्टली बादाम, पिस्ता, वालनट. ಸೊ ಇದೆಲ್ಲ ಇಲ್ಲೇ ಬೆಳೆಸಲಾಜಿತ್ ಅಂತ ರಾಕ್ ಇಂದ ತೆಗಿಯೋದು. ಈ ರಾಕ್ से निकलता है ना, ರಾಕ್ से निकलता है. ಸೊ ಇದು ಒರಿಜಿನಲ್ ಇಲ್ಲೇ ಸಿಗೋದು. ಇಲ್ಲೇ ಬೆಳೆಸೋಂಥ ಗಾರ್ಲಿಕ್ ಇಲ್ಲಿ ಫೇಮಸ್ ಇದು. ಆ್ಯಂಡ್ ಇದು ನಿಮ್ಗೆ ತುಂಬ ಮೆಡಿಸಿನಲ್ ಯೂಸೇಜ್ಗೆ ಯೂಸ್ ಮಾಡೋದು. ಆ್ಯಂಡ್ ಇದು ಬಂದು ಕಾಶ್ಮೀರಿ ವೈಲ್ಡ್ ಹನಿ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಇದು ಸ್ಯಾಫ್ರನ್ದು ಸೆರಮ್ ಆ್ಯಂಡ್ ಇದು ಸ್ಯಾಫ್ರನ್ದು ಸನ್ಸ್ಕ್ರೀನ್, ಇವರೆಲ್ಲ ಇದು ಇಲ್ಲೇ ತಯಾರಿಸೋದು. ಆ್ಯಂಡ್ ರೋಸ್ ವಾಟರ್. ಆ್ಯಂಡ್ ಇದು ಬಂದು ಸ್ಕ್ರಬ್, ಆಪ್ರಿಕಾಟ್ ಸ್ಕ್ರಬ್. ಆ್ಯಂಡ್ ಇದು ಫೇಸ್ ಪ್ಯಾಕ್. ಆ್ಯಂಡ್ ಇದು ಲಿಪ್ ಬಾಮ್. ತಿಂದ್ವಲ್ಲ ತಂದೂರಿ ರೋಟಿ. ಆ್ಯಂಡ್ ಇದು ಖಾವಾ, ಶಿರ್ಮಾ. ಲೋಕಲ್ ಟ್ರೀ ವಿಯರ್ ಅಂತ ಈ ಟ್ರೀ ಇದೆ ಅಲ್ಲ, ಈ ವುಡ್ ಪೀಸಿಂದ ಕ್ರಿಕೆಟ್ ಬ್ಯಾಟ್ ಮಾಡೋ ಅಂಥ ಜಾಗ ಇತ್ತು. ಸೊ ಇಲ್ಲಿಂದಾನೇ ಸಪ್ಲೈ ಆಗೋದು ಎಲ್ಲ ಕಡೆ. ರೋಡ್ ಇಲ್ಲಿ ಫ್ಲೈಟ್ ಕೂಡ ಲ್ಯಾಂಡ್ ಆಗ್ಬೋದು, ಅದಕ್ಕೆ ಇಷ್ಟು ಉದ್ದ ಮಾಡಿರೋದು. ಆ್ಯಂಡ್ ಆ ಕಡೆ ನಿಮಗೆ ಕಟ್ ಸಿಗುತ್ತೆ. ಸೊ ಆ ಕಡೆ ಹೋದರೆ ಪೆಹಲ್ಗಾಮ್. ಸೊ ಇದು ಬಾನಿಹಾಲ್ ಟನಲ್. ಅಂತ ಇವರು. ಸೊ ಇಲ್ಲಿಂದ ಈ ಕಡೆ ಹೋದರೆ ಜಮ್ಮು, ಆ್ಯಂಡ್ ಈ ಕಡೆಯಿಂದ ನಾವು ಬಂದಿರೋ ರೂಟಲ್ಲಿ.
ಸೊ ಇದು ಚಿನಾಬ್ ರಿವರ್, ಇಲ್ಲಿಂದ ಇದು ಪಾಕಿಸ್ತಾನ್ ಸೇರುತ್ತೆ. ಇವಾಗ ಲಂಚ್ ಮಾಡೋಕ್ಕೆ ಸ್ಟಾಪ್ ಮಾಡಿದ್ದೀವಿ. ರಾಮದಾನಿಂದ ಒಂದು 10 ಕಿಲೋಮೀಟರ್ ಮುಂದೆ ಬಂದಿದ್ದೀವಿ. ಅದೊಂದು ಸ್ಮಾಲ್ ಢಾಬಾ, ವೈಷ್ಣೋ ಢಾಬಾ ಅಂತ. ಸೊ ಇಲ್ಲಿ ರಾಜ್ಮಾ ರೈಸ್ ತುಂಬ ಫೇಮಸ್ ಅಂತೆ. ನಮ್ಮ ಶಬೀರ್ ಅವರು ಕರ್ಕೊಂಡ್ಬಂದಿದ್ದಾರೆ. क्या मिलेगा इधर? अभी यहाँ राजमा चावल मिल जाएगा, बहुत फेमस जगह है यहाँ, और तंदूरी रोटी और शुद्ध घी लगा के चावल दे देंगे यहाँ पर, बहुत मज़ा आएगा। आप खाना, ठीक है? खाकर मोटी हो जाओगी फिर से। ಇದೆ ರಾಜ್ಮಾ ಚಾವಲ್, ಇದು ಗೀ ರೋಟಿ ವಿತ್ ರಾಜ್ಮಾ ಆ್ಯಂಡ್ ಈ ಚಟ್ನಿ ಅಂತೂ ತುಂಬ ಚೆನ್ನಾಗಿದೆ. ಖಾರ ತಿಂತಾನೇ ಇರ್ಬೇಕು ಅನಿಸ್ತಿದೆ, ಸಕ್ಕತ್ತಾಗಿದೆ. ವಿತ್ ಲಸ್ಸಿ ಕುಡಿದೆ, ಟೇಸ್ಟಿ ಆಯ್ತು. ಆ್ಯಂಡ್ ಫ್ರೆಶ್ ಆಗಿರೋ ಕರ್ಡಲ್ಲಿ ನಾವು ಇವಾಗ ರೀಚ್ ಆಗಿದ್ದೀವಿ ಉಧಂಪುರ್. ಇದು ಟ್ರೈನ್ ಪಂಜಾಬ್ ರೀಚ್ ಆಗಿದ್ದೀವಿ. ಆ್ಯಂಡ್ ಬಾಯ್ ಬಾಯ್ ಜಮ್ಮು ಕಾಶ್ಮೀರ್, ಸಿ ಯು. ನಾವಿವಾಗ ಎಂಟರ್ ಆಗಿದ್ದೀವಿ ಹಿಮಾಚಲ್ ಪ್ರದೇಶ್. ಸೊ ಇನ್ನು 30 ಕಿಲೋಮೀಟರ್ ಇದೆ ಇಲ್ಲಿಂದ ಡಾಲ್ ಹೌಸಿಗೆ. ಆ್ಯಂಡ್ ಇದು ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿದೆ. ಸ್ವಲ್ಪ ಅಲ್ಲ, ತುಂಬಾ ಟ್ರಾಫಿಕ್ ಜಾಮ್ ಆಗಿದೆ. ನಾವು ರೀಚ್ ಆಗಿದ್ದೀವಿ ಇವಾಗ ಡಾಲ್ ಹೌಸಿ. ಆ್ಯಂಡ್ ರೂಮ್ ಚೆಕ್ ಇನ್ ಮಾಡಿದ್ವಿ ಹುಡುಕಿ ಆಫ್ಟರ್ ಅ ಲಾಂಗ್ ಟೈಮ್. So it is now 11, already 11:20. So noodles tarsidivi, butter garlic noodles. So ending our day here with Namma Shabi. Keep supporting and please subscribe and see you tomorrow.